ನಮಸ್ಕಾರ. ವಿಷ್ಣುವಿನ ದಶಾವತಾರಗಳ ಸಂಭ್ರಮ ಕೊಡಿಯಾಲ ಶ್ರೀರಂಗಪಟ್ಟಣ ತಾಲೂಕು. ವಿಷ್ಣುವು ಬ್ರಹ್ಮಾಂಡವನ್ನು ಅಪಾಯದಿಂದ ರಕ್ಷಿಸುವ ಮೂಲಕ ರಾಕ್ಷಸ ಅಂಶಗಳನ್ನು ತಟಸ್ಥಗೊಳಿಸುವ ಮೂಲಕ ಸಂರಕ್ಷಿಸುವ ದೇವನಾಗಿದ್ದಾನೆ. ವಿಷ್ಣುವಿನ ಈ 10 ಅವತಾರಗಳು ಮಾನವ ಜೀವನದ ವಿಕಾಸ ಮತ್ತು ಮಾನವ ನಾಗರಿಕತೆಯ ಪ್ರಗತಿಯನ್ನು ಬಿಂಬಿಸುತ್ತದೆ. ಮತ್ಸ್ಯಾವತಾರ ವಿಷ್ಣುವಿನ ಮೊದಲ ಅವತಾರ. ಭೂಮಿಯ ಮೇಲಿನ ಮೊಟ್ಟ ಮೊದಲ ಜೀವರೂಪಗಳು ನೀರಿನ ಅಡಿಯಲ್ಲಿ ವಿಕಸನಗೊಂಡಿವೆ. ಕೂರ್ಮಾವತಾರ ವಿಷ್ಣುವಿನ ಎರಡನೆಯ ಅವತಾರ. ಆಮೆ ಒಂದು ಉಭಯಚರ ಜೀವಿಯಾಗಿದ್ದು ಅದು ಭೂಮಿಯ ಮೇಲೂ ನೀರಿನ ಅಡಿಯಲ್ಲೂ ವಾಸಿಸುವ ಜೀವಿ. ಜೀವ ರೂಪಗಳು ತಮ್ಮ ವಿಕಾಸದ ಮುಂದಿನ ಹಂತವಾಗಿ ಭೂಮಿಯಲ್ಲಿ ಬದುಕಲು ವಿಕಾಸನಗೊಂಡವೆ. ನಾವೀಗ ಆ ದೇವರ ಒಂದು ಮಹಾ ಮಂಗಳಾರತಿ ಆಗ್ತಾ ಇರೋದನ್ನ ನಾವೀಗ ನೋಡ್ತಾ ಇದ್ವಿ. ಇದು ವಿಷ್ಣುವಿನ ಎರಡನೇ ಅವತಾರ ಕೂರ್ಮಾವತಾರ. ಬಹಳ ಅಂದವಾಗಿ ಅಲಂಕರಿಸಲ್ಪಟ್ಟಂತಹ ಕೂರ್ಮ ಅವತಾರದ ವಿಷ್ಣು. ವಿಷ್ಣುವಿನ ಮೂರನೇ ಅವತಾರ ವರಾಹ ಅವತಾರ. ಹಂದಿ ಭೂಮಿಯಲ್ಲೂ ಮಾತ್ರ ಬದುಕಬಲ್ಲ ಪ್ರಾಣಿ. ಈ ಜೀವರೂಪವು ಭೂಮಿಗೆ ಹೊಂದಿಕೊಳ್ಳುತ್ತದೆ. ಹಾಗಾಗಿ ವರಾಹದ ಅವತಾರ ಬಹಳ ಮುಖ್ಯವಾಗಿರುವಂಥದ್ದು. ಬಹಳ ಸುಂದರವಾಗಿ ಅಲಂಕೃತಗೊಂಡಂತಹ ವರಾಹ ಮೂರ್ತಿಯನ್ನು ನಾವಿಲ್ಲಿ ಕಾಣಬಹುದು. ವಿಷ್ಣುವಿನ ನಾಲ್ಕನೆಯ ಅವತಾರ ನರಸಿಂಹ ಅವತಾರ. ಅರ್ಧ ಮನುಷ್ಯ ಅರ್ಧ ಸಿಂಹ ರೂಪ. ಈ ಅವತಾರದೊಂದಿಗೆ ಪ್ರಾಣಿಯಿಂದ ಮಾನವ ರೂಪಕ್ಕೆ ಬದಲಾವಣೆಗೊಳ್ಳುವುದನ್ನ ಸೂಚಿಸುತ್ತದೆ. ಅತ್ಯಂತ ಸುಂದರವಾಗಿ ಅಲಂಕರಿಸಲ್ಪಟ್ಟಂತಹ ನರಸಿಂಹಸ್ವಾಮಿಯ ಒಂದು ಅವತಾರವನ್ನ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಬಹಳ ಸುಂದರವಾದಂತಹ ಒಂದು ಅಲಂಕಾರ. ನಾವೀಗ ಮುಂದೆ ವಾಮನ ಅವತಾರವನ್ನ ನೋಡ್ತಾ ಹೋಗ್ತಾ ಇದ್ವಿ. ವಾಮನ ಅವತಾರದಲ್ಲಿ ಪ್ರಾಣಿ ರೂಪವು ಸಂಪೂರ್ಣವಾಗಿ ಮಾನವ ರೂಪಕ್ಕೆ ಪರಿವರ್ತನೆಯಾಗುತ್ತದೆ ಮತ್ತು ಬುದ್ಧಿವಂತಿಕೆಯ ಸಂಪೂರ್ಣ ಜ್ಞಾನವು ಅಭಿವೃದ್ಧಿಯಾಗಿರುವುದನ್ನ ಪ್ರತಿನಿಧಿಸುತ್ತದೆ. ಮತ್ತೆ ಇಲ್ಲಿ ಆ ವಾಮನ ತನ್ನ ಕುಬ್ಜ ರೂಪದಿಂದ ಬಂದು ದುಷ್ಟರನ್ನ ಸಂಹಾರ ಮಾಡುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಅವತಾರನ ಪಡೆದಿರುವುದು ಇಲ್ಲಿ ಗಮನಾರ್ಹ. ಅತ್ಯಂತ ಸುಂದರವಾಗಿ ಕಾಣ್ತಾ ಇರುವಂತಹ ಒಂದು ವಾಮನ ಮೂರ್ತಿ ಕೊಡೆಯನ್ನ ಹಿಡಿದುಕೊಂಡು ಕುಳಿತಿರುವಂತಹ ನಿಂತಿರುವಂತಹ ಒಂದು ಭಂಗಿ ಅತ್ಯಂತ ಆಕರ್ಷಣೀಯವಾಗಿದೆ ಮತ್ತು ಅತ್ಯಂತ ವಿಶಿಷ್ಟವಾದಂತಹ ಒಂದು ವಿಷ್ಣುವಿನ ಅವತಾರ ಕೂಡ ಇದಾಗಿದೆ. ಬಹಳ ಸುಂದರವಾಗಿ ಅಲಂಕರಿಸಲ್ಪಟ್ಟಂತಹ ಒಂದು ವಾಮನ ಮೂರ್ತಿ ನೋಡಲು ಬಹು ಅಂದವಾಗಿ ಆಕರ್ಷಣೀಯವಾಗಿ ಭಕ್ತರನ್ನ ಆಕರ್ಷಣೆಯನ್ನ ಮಾಡ್ತಾ ಇದೆ. ಈ ವಾಮನ ಮೂರ್ತಿ ಪೂರ್ತಿಯಾಗಿ ಸಂಪೂರ್ಣವಾಗಿ ಆ ಬುದ್ಧಿವಂತನಾಗಿರುವಂತಹ ಮನುಷ್ಯನನ್ನ ಪ್ರತಿನಿಧಿಸುತ್ತದೆ. ಮತ್ತೆ ಆಲೋಚನಾ ಶಕ್ತಿ ಬೆಳ್ಕೊಂಡಿರೋದನ್ನು ಕೂಡ ಬೆಳೀತಾ ಇರೋದನ್ನು ಕೂಡ ಇಲ್ಲಿ ಪ್ರತಿನಿಧಿಸುವಂತಹ ಒಂದು ಅವತಾರ ಆಗಿದೆ. ನಾವೀಗ ಆ ವಾಮನ ಮೂರ್ತಿಯನ್ನ ವಾಮನ ಅವತಾರವನ್ನ ನಾವಿಲ್ಲಿ ಕಣ್ತುಂಬಿಕೊಳ್ಳುತ್ತಾ ನೋಡ್ತಾ ಹೋಗ್ತಾ ಇದ್ದೀವಿ. ಇದು ಅತ್ಯಂತ ವಿಶಿಷ್ಟವಾದಂತಹ ಒಂದು ಅವತಾರ. ಮತ್ತೆ ಇಲ್ಲಿ ಮಹಾಮಂಗಳಾರತಿ ಆಗ್ತಿರೋದನ್ನು ಕೂಡ ಇಲ್ಲಿ ನಾವು ನೋಡ್ತಾ ಹೋಗ್ತಾ ಇರ್ತೀವಿ. ಈಗ ಮುಂದಿನ ಅವತಾರ ಪರಶುರಾಮ ಅವತಾರ. ಪರಶುರಾಮನ ಅವತಾರದಲ್ಲಿ ವಿಷ್ಣು ತನ್ನ ಕೈಯಲ್ಲಿ ಸುದರ್ಶನ ಚಕ್ರದ ಬದಲು ಕೊಡಲಿಯನ್ನು ಹಿಡಿದಿದ್ದಾನೆ. ಪ್ರಾಚೀನ ಕಾಲದಲ್ಲಿ ಚೂಪಾದ ಕಲ್ಲುಗಳಿಂದ ಶಸ್ತ್ರಾಸ್ತ್ರಗಳನ್ನ ತಯಾರಿಸಲಾಗುತ್ತಿತ್ತು. ಹೀಗಾಗಿ ಈ ಅವತಾರವು ಕಾಡುಗಳಲ್ಲಿ ಮಾನವನ ಮೊದಲ ಜೀವನ ಶೈಲಿಯನ್ನು ಮತ್ತು ಅವರು ಬಳಸುತ್ತಿದ್ದ ಆಯುಧಗಳನ್ನು ಪ್ರತಿನಿಧಿಸುತ್ತದೆ. ಬಹಳ ಮುಖ್ಯವಾಗಿ ತಮ್ಮ ಜೀವನಕ್ಕೋಸ್ಕರ ಆ ಬೇಟೆಯಾಡುವುದನ್ನ ಆ ಬೇಟೆಯಾಡಲು ಬಳಸುವಂತಹ ಒಂದು ಆಯುಧಗಳನ್ನ ಕಲ್ಲಿನ ಆಯುಧಗಳನ್ನು ಕೂಡ ಇದು ಪ್ರತಿನಿಧಿಸುತ್ತದೆ. ಈ ದಶಾವತಾರದ ಸಂಭ್ರಮಗಳು ನಡೆಯುತ್ತಾ ಇರುವಂತದ್ದು ಕೊಡಿಯಾಲ ಗ್ರಾಮದಲ್ಲಿರುವಂತಹ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ. ನಾವೀಗ ಪರಶುರಾಮನ ಒಂದು ವಿಗ್ರಹವನ್ನ ಅಲಂಕೃತಗೊಂಡಿರುವಂತಹ ಶ್ರೀ ಲಕ್ಷ್ಮೀ ನಾರಾಯಣ ಸ್ವಾಮಿಯನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತಾ ಇದ್ವಿ. ಪರಶುರಾಮನ ಪೂರ್ತಿಯಾಗಿ ಒಂದು ಅಲಂಕಾರ ಕೊಡಲಿ ಹಿಡಿದಿರುವಂತದ್ದು ಮತ್ತೆ ಆ ಕೈಯಲ್ಲಿ ಕಮಂಡಲವನ್ನ ಹಿಡಿದಿರುವಂತಹ ಒಂದು ದೃಶ್ಯವನ್ನ ನಾವಿಲ್ಲಿ ಕಾಣ್ತಾ ಹೋಗ್ತಾ ಇದೀವಿ. ಬಹಳ ಸುಂದರವಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ವಿಷ್ಣುವಿನ ಒಂದು ಅವತಾರ ಆಗಿದೆ ಇದೊಂದಾಗಿದೆ. ಮುಂದಿನ ಅವತಾರ ಕೂಡ ನಾವು ನೋಡ್ತಾ ಹೋಗ್ಬೋದು. ಪರಶುರಾಮನ ಅವತಾರದೊಂದಿಗೆ ನಾವು ಮುಂದಿನ ಅವತಾರ ಶ್ರೀ ರಾಮನ ಅವತಾರವನ್ನ ನಾವಿಲ್ಲಿ ನೋಡಬಹುದು. ಪರಶುರಾಮನ ಮೂರ್ತಿ ಆಶೀರ್ವಾದ ಮಾಡುವ ಹಾಗೆ ನಮಗೆ ಕಾಣ್ತಾ ಇದೆ. ಮುಂದಿನ ಅವತಾರ ರಾಮಾವತಾರ. ರಾಮಾವತಾರದಲ್ಲಿ ಶ್ರೀರಾಮ ಪರಮ ಪುರುಷೋತ್ತಮನಾಗಿದ್ದಾನೆ. ರಾಮನ ಕಾಲದ ಮಾನವರು ಕಾಡುಗಳಲ್ಲಿ ವಾಸಿಸುತ್ತಿದ್ದರು. ಬಿಲ್ಲು ಬಾಣ ಹಿಡಿದಿರುವ ಶ್ರೀರಾಮ
ತನ್ನ ಹಳ್ಳಿಗಳಲ್ಲಿ ವಾಸಿಸುವ ಜನರನ್ನು ರಕ್ಷಿಸುವ ನಾಯಕನಾಗಿದ್ದಾನೆ. ಇಲ್ಲಿ ಒಂದು ನಾಯಕತ್ವದ ಒಂದು ಸ್ವಭಾವ ಮತ್ತೆ ಜನಗಳನ್ನ ರಕ್ಷಿಸುವಂತಹ ಮನೋಭಾವ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ. ಮತ್ತೆ ಅಂದಿನ ಜನಗಳಲ್ಲಿ ಈ ಒಂದು ಮಾನವೀಯ ಭಾವನೆಗಳು ಎತ್ತಿ ಹಿಡಿದಿರುವಂಥದ್ದು ಕೂಡ ನಮ್ಗೆ ಕಾಣಿಸ್ತಾ ಹೋಗ್ತಾ ಇದೆ. ಮುಂದಿನ ಅವತಾರ ಕೃಷ್ಣ ಅವತಾರ. ವಿಕಾಸದ ಅವಧಿಯಲ್ಲಿ ಜನರು ಪ್ರಾಣಿಗಳನ್ನು ಸಾಕುತ್ತಿದ್ದರು. ಶ್ರೀಕೃಷ್ಣನು ಗೋಪಾಲನಾಗಿದ್ದಾನೆ. ಅಂದ್ರೆ ಹಸುಗಳನ್ನ ಕಾಯುವಂತ ಕೆಲಸವನ್ನ ಇಲ್ಲಿ ಮಾಡೋದನ್ನ ನಾವು ಇಲ್ಲಿ ನೋಡ್ಬೋದು. ಈ ಅವಧಿಯಲ್ಲಿ ಮಾನವೀಯ ಸಂಬಂಧಗಳಿಗೆ ಹೆಚ್ಚಿನ ಮಹತ್ವ ಸಿಗುತ್ತಿತ್ತು. ಮತ್ತೆ ಇಲ್ಲಿ ಶ್ರೀಕೃಷ್ಣನು ತನ್ನ ಆತ್ಮೀಯ ಜನಗಳೊಂದಿಗೆ ಇಲ್ಲಿ ನಾಯಕನಾಗಿ ಕೂಡ ಇರುವುದನ್ನು ಕೂಡ ಇಲ್ಲಿ ನೋಡಬಹುದು. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟವಾಯಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.